ನಿಮ್ಮನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ಅತ್ತೆ, I'm sorry. I'm really very sorry. ನೋಡಿ ಪ್ಲೀಸ್, ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಂಡು ಮಾತಾಡಿ. ನಾನು ಸುಮ್ಮನಿದ್ದೀನಿ ಅಂದರೆ ಅದು ನಿಮ್ಮ ಮೇಲಿರೋ ಗೌರವಕ್ಕೆ. ನಾನು ಅಥವಾ ನಮ್ಮ ಮನೆಯವರು ತಪ್ಪು ಮಾಡಿದ್ದೀವಿ ಅಂತಲ್ಲ. ನೀವು ಆರೋಪ ಮಾಡೋ ಥರ ಏನೂ ಇಲ್ಲ. ಇದಕ್ಕೂ ನಮ್ಮ ಮನೆಯವ್ರಿಗೂ ಯಾವ ಸಂಬಂಧನೂ ಇಲ್ಲ. ಇದರಿಂದ ನಮಗೆ ಆಗಬೇಕಾಗಿರೋದು ಏನೂ ಇಲ್ಲ, ಅದು ನಿಮಗೆ ಗೊತ್ತಿರಲಿ. ಅಲ್ಲ ಅತ್ತೆ, ಅವ್ರೇನು ಚಿಕ್ಕ ಮಕ್ಕಳ ಹೇಳ್ಕೊಟ್ಟು ಪ್ರೀತಿ ಮಾಡಿಸೋದಕ್ಕೆ? ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅಂದರೆ ಅದು ಅವ್ರ ನಿರ್ಧಾರ, ಅದಕ್ಕೆ ಕಾರಣ, ನಾವ್ಯಾರು ಅಲ್ಲ. ಪ್ಲೀಸ್ ದೊಡ್ಡವರು, ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಇಲ್ಲಾಂದರೆ ನಿಮಗೆ ನಿಮ್ಮ ಮಾತಿಗೆ ಯಾವ ಬೆಲೆನೂ ಇರಲ್ಲ. ನಾವು ನಿಮಗೆ ಕೊಡೋ ಗೌರವನ ನೀವು ನಿಮ್ಮ ಕೈಯಾರೆ ಕಳ್ಕೊಬಿಡಿಯತ್ತೆ. ನಿಮ್ಮ ಜಾಗಕ್ಕೆ ತಕ್ಕಾಗಿ ಮಾತಾಡಿ. ಭಾಷಣ ಬಿಗಿಬೇಡ. ಈ ಥರದ್ದು ತುಂಬ ನೋಡ್ಬಿಟ್ಟಿದ್ದೀನಿ. ಹೀಗೆಲ್ಲ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬೋದು ಅಂತ ಅನ್ಕೋಬೇಡ. ನಿಜ ಹೇಳು, ಇದೆಲ್ಲ ನಿನಗೆ ಗೊತ್ತಿರ್ಲಿಲ್ವಾ? ನೋಡು, ಕೇಳಿದ ತಕ್ಷಣ ಹೇಗೆ ಸುಮ್ಮನಾದೆ ಅಂತ. ಇದರಲ್ಲೇ ಗೊತ್ತಾಗತ್ತೆ ಸತ್ಯ ಏನು ಅಂತ. ನಿನಗೆ ಎಲ್ಲ ಗೊತ್ತಿತ್ತು, ಆದರೂ ಸುಮ್ಮನೆ ಇದ್ದೆ. ಅವ್ರಿಗೆ ಸಪೋರ್ಟ್ ಮಾಡಿ ನೀರು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ದೆ. ಅದಕ್ಕೆ ತಾನೆ ನಿನಗೆ ಪಾರ್ಥ ಅಂದರೆ ಅಷ್ಟೊಂದಿಷ್ಟ. ಪಾರ್ಥ ಅಂದರೆ ಸಾಕು, ಏನು ಪ್ರೀತಿ, ಏನು ಕನ್ಸರ್ನ್. ಈಗ ಅರ್ಥ ಆಗ್ತದೆ ಯಾಕಿದೆಲ್ಲ ಅಂತ. ಪಾರ್ಥನ ಜೊತೆ ನೀನು ಕ್ಲೋಸ್ ಆಗಿರೋದಕ್ಕೆ ಇದೇ ರೀಸನ್. ಪಾರ್ಥ ಮತ್ತು ಅಪೇಕ್ಷಾ ಲವ್ ವಿಷಯ ನಿನಗೆ ಮಾತ್ರ ಅಲ್ಲ, ನಿನ್ನ ಮನೆಯವ್ರಿಗೂ ಗೊತ್ತಿತ್ತು. ಅದಕ್ಕೆ ಅವ್ರಿಗೂ ಪಾರ್ಥ ಅಂದರೆ ಪ್ರೀತಿ. ನೀವೆಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ನಾಟಕ ಆಡಿದ್ರಿ. ಎಲ್ಲರೂ ಸೇರಿ ನನ್ನ ಮಗನ್ನ ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದೀರಾ. ಅದೇ ತಾನೇ ನಿಮಗೆಲ್ಲ ಬೇಕಾಗಿರೋದು. ಅತ್ತೆ ಪ್ಲೀಸ್, ಪದೇ ಪದೇ ಅದನ್ನೇ ಹೇಳಬೇಡಿ. ಅದು ಯಾವುದು ನಿಜ ಅಲ್ಲ. ನಮ್ಮ ಮನೆಯವ್ರಿಗೆ ಆ ಥರದ್ದು ಯಾವ ಕೆಟ್ಟ ಯೋಚನೆನೂ ಇಲ್ಲ. ನಿಮಗೆ ನೀವು ಶ್ರೀಮಂತರು ಅನ್ನೋ ಭಾವನೆ ಇರ್ಬೋದು, ಆದರೆ ನಮಗೆ ನಾವು ಕಮ್ಮಿ ಅನ್ನೋ ಭಾವನೆ ಖಂಡಿತ ಇಲ್ಲ. ಕೊರತೆ ಇದ್ರೂ ನಮಗದು ಯಾವುದು ಕೊರತೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಸ್ವಾಭಿಮಾನನ ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ನಮಗೆ ಯಾವ ಕೀಳರಿಮೆನೂ ಇಲ್ಲ ಅತ್ತೆ. ನಮ್ಮ ಮನೇಲಿರೋರು ಎಲ್ಲರೂ ಇರೋದ್ರಲ್ಲೇ ತುಂಬ ಚೆನ್ನಾಗಿದ್ದೀವಿ, ತುಂಬಾ ಸುಖವಾಗಿದ್ದೀವಿ. ನಾವು ಈ ಶ್ರೀಮಂತಿಕೆಗೆಲ್ಲ ಆಸೆ ಪಡೋರಲ್ಲ. ಇದು ಯಾವತ್ತೂ ನಮಗೆ ದೊಡ್ಡದು ಅಂತಲೂ ಅನ್ನಿಸ್ಲಿಲ್ಲ. ಅಪವಾದಕ್ಕೆ ಅಂಜೋರು ನಾವು. ಮಾನ ಮರ್ಯಾದೆ ನಮ್ಮ ಆಸ್ತಿ ಪಾಸ್ತಿ ಅಂತ ನಂಬೋರು ನಾವು ಮಿಡಲ್ ಕ್ಲಾಸೇ ಆಗಿರ್ಬೋದು, ಆದರೆ ಲೋ ಕ್ಲಾಸ್ ಆಲೋಚನೆ ನಮಗಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಇದು ಒಂದು ಚೆನ್ನಾಗಿ ಕಲ್ತಿದ್ಯಾ. ಒಂದು ಮಾತಾಡಿದ್ರೆ 10 ಮಾತಾಡ್ತೀಯ. ಭಾಷಣ ಚೆನ್ನಾಗಿ ಮಾಡ್ತೀಯ. ನೀನು ಎಷ್ಟೇ ಹೇಳಿದ್ರು ನಾನು ಕೇಳೋದಕ್ಕೆ ತಯಾರಿಲ್ಲ. ಹೇಳಿದ ಸುಳ್ಳನ್ನು ಪದೇ ಪದೇ ಹೇಳಿದ್ರೆ ಅದು ನಿಜ ಆಗಲ್ಲ. ನೀವೇನು ಮಾಡಿಲ್ಲ ಅಂದರೆ ಪ್ರೂವ್ ಮಾಡು. ಅದನ್ನು ಬಿಟ್ಟು ವೀರಾವೇಶದಲ್ಲಿ ಮಾತಾಡಿ ಮಾತನ್ನ ಮರೆಸ್ಬೇಡ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನು ಯಾವತ್ತೂ ಅವರಿಗೆ ಸಪೋರ್ಟ್ ಮಾಡಬಾರ್ದು. ನೀನು ನಿನ್ನ ಲಿಮಿಟಲ್ಲಿರು. ಅದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಒಂದು ವೇಳೆ ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ದೂರ ಮಾಡಿ ನಿಮ್ಮ ಬೇಳೆ ಬೇಯಿಸೋ ಆಲೋಚನೆ ಏನಾದರೂ ಇದ್ದರೆ ಅದು ಇವತ್ತೇ ಇಲ್ಲಿಗೆ ಮರ್ತುಬಿಡು. ಯಾಕೆಂದರೆ ಅಂತ ಯಾವ ಕನಸು ನನಸಾಗೋದು ಇಲ್ಲ, ನಾನಾಗದು ಬಿಡೋದು ಇಲ್ಲ. ಕೊನೆಯದಾಗಿ ಒಂದು ಕಿವಿ ಮಾತು. ಅಕಸ್ಮಾತ್ ಇದರಲ್ಲೆಲ್ಲ ನೀನು ಇನ್ವಾಲ್ವ್ ಆಗಿದೆಯಾ ಅಂತ ಗೌತಮ್ಗೇನಾದರೂ ಗೊತ್ತಾದರೆ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಾ? ನೀನು ಹೇಗೆ ಇರು, ಅವನನ್ನು ಎಷ್ಟೇ ಇಂಪ್ರೆಸ್ ಮಾಡಿರು,
ಒಂದೇ ಏಟಿಗೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಹಾಲು ಎಷ್ಟೇ ದೊಡ್ಡ ಪಾತ್ರೆಯಲ್ಲಿರಲಿ, ಆದರೆ ಅದಕ್ಕೆ ಒಂದೇ ಒಂದು ಹನಿ ನಿಂಬೆ ಹುಳಿ ಸಾಕು ಅದನ್ನು ಹಾಳು ಮಾಡೋದಕ್ಕೆ. ಅದು ಹೊಡಕಲು ಮೊಸರಾಗತ್ತೆ, ಮುಂಚಿನ ಥರ ಹಾಲಾಗಲ್ಲ. ಇದು ನಿನಗೆ ನೆನಪಿರಲಿ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯ ತಂದ ತೊಂಡನ ರಾತ್ರಿ. ಬಾ ರಾಜಾ, ಇಷ್ಟೊಂದು ಖುಷಿಯಾಗಿದೆಯಾ? ಏನು ಸಮಾಚಾರ? ಗೆಳೆಯ, ಏನು ಅಂತ ಹೇಳೋ, ಫಾರ್ ದಿ ಫಸ್ಟ್ ಟೈಮು ನನ್ನ ಹೆಂಡತಿ ಥರ ಕಾಣಿಸ್ತಾ ಇದ್ದಾಳೆ. ಐ ಏನೋ ಹೇಳ್ತಾ ಇದೆಯಾ? ಅಂದರೆ ಅಪ್ಪಣ್ಣ ನಿನ್ನೆಯಿಂದ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾಳೆ ಕಣೋ, ಭಾರಿ ಬದಲಾವಣೆ. ನನ್ನ ಲೈಫಲ್ಲೂ ತಂಗಾಳಿ ಬೀಸೋದಕ್ಕೆ ಶುರುವಾಗಿದೆ ಕಣೋ. ಅದಕ್ಕೆ ಈ ಹವಾಮಾನ ಬದಲಾವಣೆಯ ಪ್ರಯುಕ್ತ ನನಗೊಂದು 2, 3, 4, 5 ಡೇಸ್ ರಜಾ ಕೊಟ್ಬಿಡ ಪ್ಲೀಸ್ ಕಣ. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ರಜೆ ಹಾಕೋಬೇಕು? ಅಂದರೆ ಈ ಅಪ್ಪಣ್ಣ ಜಗಳ ಪಗಳೆಲ್ಲ ಬಿಟ್ಬಿಟ್ಟು ಒಂಥರ ರೊಮ್ಯಾಂಟಿಕ್ ಫೀಲಲ್ಲಿದ್ದಾಳೆ ಕಣೋ. ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಸೆಕೆಂಡ್ ಹನಿಮೂನ್ಗೆ ಹೋಗ್ಬರೋಣ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಪ್ಲೀಸ್ ಇಲ್ಲ ಅಂತ ಮಾಡ್ಕೊಣ, ದಬ್ಬ ಅಂತೀನಿ, ಸ್ಯಾಂಕ್ಷನ್ ಮಾಡ. ಏನೋ ಸೆಕೆಂಡ್ ಹನಿಮೂನಾ? ಆಫೀಸಲ್ಲಿ ಇಷ್ಟೊಂದು ಕೆಲಸ ಇಟ್ಕೊಂಡು ಈ ಶೋಕಿ ಎಲ್ಲ ಬೇಕೇನೋ ನಿನಗೆ? ಗೆಳೆಯ, ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಕಣೋ, ಆದರೆ ಹೆಂಡ್ತಿರ್ ಮೂಡು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಚೆನ್ನಾಗಿದ್ದಾಗ ವರ್ಕೌಟ್ ಮಾಡ್ಕೊಂಬಿಡ್ಬೇಕು. ಪ್ಲೀಸ್ ಕಾಣಲ್ಲ ಲೇ, ನಿನಗೆ ಗೊತ್ತಲ್ಲ ನನ್ನ ಮೊದಲನೇ ಹನಿಮೂನು ಬರೀ ಕಿರಿಕಲ್ಲೇ ಮುಗಿದೋಯ್ತು. ಅಟ್ಲೀಸ್ಟ್ ಸೆಕೆಂಡ್ ಹನಿಮೂನ್ ಆದರೂ ಸ್ವಲ್ಪ ಜೋಶಾಗಿರಲಿ ಅಂತ. ಪ್ಲೀಸ್ ಸ್ಯಾಂಕ್ಷನ್ ಮಾಡ. ಏಯ್ ನನ್ನ ಮಗನೇ, ಜಗಳ ಆಡ್ಕೊಂಡೆ 2 ಮಕ್ಕಳಿದ್ದಾರೆ. ಅಕಸ್ಮಾತ್ ನಿಮ್ಮ ಜೀವನ ಏನಾದರೂ ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ಥರ ಇದ್ದಿದ್ರೆ ಕ್ರಿಕೆಟ್ ಟೀಮ್ನ ರೆಡಿ ಮಾಡ್ಬಿಡ್ತಾ ಇದೆ ಅಲ್ವಾ? ಅಂಪೈರು, ರೆಫ್ರಿ ಎಲ್ಲರೂ ಸೇರಿಸಿ ಜೊತೆಗೆ ಒಂದು 10 ಜನ ಪ್ರೇಕ್ಷಕರನ್ನು ಸೇರಿಸ್ಬಿಡು. ನೀನು ಟ್ಯಾಲೆಂಟೆಡ್ ಮಾಡ್ತೀಯ ಕಣ. ಬೇಡ, ಇವಾಗ ಪ್ಲೀಸ್ ಸ್ಯಾಂಕ್ಷನ್ ಮಾಡ ಪ್ಲೀಸ್ ಕಣ. ಇಲ್ಲ ಆಗಲ್ಲ ಕಣ. ಸರಿ, ಇವಾಗ ನಾನು ನೋಡಿ ಬರ್ತೀನಿ. ಅಷ್ಟಲ್ಲಿ ಎಲ್ಲಿ ಬರ್ತೀನಿ, ನಾನು ರಜಾ ಕೊಡಬೇಕು. ಏಯ್ ಆಗಲ್ಲ ಕಣ. ಅಪ್ಪರ್ಣ ಲೇ, ಸೆಕೆಂಡ್ ಹನಿಮೂನ್ಗೆ ಹೋಗ್ತೀಯಾ? ನನ್ನ ಮಗನೇ ಮಾಡ್ತೀನಿ ಇರು. ಹಲೋ, ಹೇಳಿ. ಯಾರು ನೀವು? ಆನಂದಲ್ಲಿ? ಅಯ್ಯೋ, ಆನಂದ್ ಅವರು ಇಷ್ಟು ತನಕ ಇಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ರು, ಈಗ ಹೊರಗಡೆ ಹೋದ್ರು. ಸರಿ, ನೀವ್ಯಾರು ಮಾತಾಡ್ತಿರೋದು? ನಾನು ಅವ್ರ ಸೆಕ್ರೆಟ್ರಿ, ಪರ್ಸ್ನಲ್ ಸೆಕ್ರೆಟ್ರಿ. ಹೊಸ್ದಾಗಿ ಅಪಾಯಿಂಟ್ ಆಗಿರೋಳ? ಹೌದು, ಹೊಸ್ದಾಗಿ ಅಪಾಯಿಂಟ್ ಆದೆ. ಆನಂದ್ ಅವರೇ ನನಗೆ ರೆಕಮೆಂಡ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದು. ಓ, ಅವ್ರ ರೆಕಮೆಂಡೇಶನ್ ಮೇಲೆ ಬಂದಿರೋದಾ? ಹೌದು, ನಾನು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಅವರೇ ನೀನೇ ಬೇಕು ಅಂತ ಒತ್ತಾಯ ಮಾಡಿ ನನ್ನನ್ನು ಈ ಕಂಪ್ನಿಗೆ ಹಾಕ್ಕೊಂಡಿದ್ದಾರೆ. ಸರಿ, ನಿಮ್ಮ ಹೆಸರೇನು? ಜೂಲಿ ಅಂತ. ಇನ್ಮೇಲೆ ನಾನು ಆರಾಮಾಗಿ ಜೂಲಿ ಜೊತೆ ಆಟ ಆಡ್ಬೋದಾ? ಅಯ್ಯೋ, ಯಾವಾಗ ನೋಡಿದ್ರು ಬರೀ ಜೂಲಿ 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 ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಎಷ್ಟು ತರಲೆ ಅಂದರೆ ಅಯ್ಯೋ ಬಿಡಿ. ಅವ್ರಿಗೆ ಫೋನ್ ಕೊಡಿ. ಅವರು ಇಲ್ಲ, ಬಂದ್ಮೇಲೆ ಹೇಳ. ಓಕೆನಾ? ಬರಲಿ, ನಾನೇ ಮಾಡ್ತೀನಿ. ಓಕೆ ಮೇಡಮ್. ಗಿಳಿಯ, ಏನು ಡಿಸೈಡ್ ಮಾಡ್ತಾ? ಅಲ್ಲ, 2 ದಿನ ಸಾಕಾಗುತ್ತೇನೋ? ಸೆಕೆಂಡ್ ಹನಿಮೂನ್ ಬೇರೆ ಮಾಡ್ತಾ ಇದೀಯಾ? ಒಂದು 10-15 ದಿವಸ ಔಟ್ ಬರೋ, ಚೆನ್ನಾಗಿ ಎಂಜಾಯ್ ಮಾಡೋ. ಇಲ್ಲ, ಇದೇನೋ ಇದು, ನಾನು ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಈ ಥರ ಡಿಸಿಷನ್ನ. ಓ ಏನೋ ಅದಕ್ಕೆ ಫೋನ್ ಮಾಡಿದ್ರಾ? ಅದಕ್ಕೆ ಖುಷಿ. ಆ ಖುಷಿನ ಈ ಕಡೆ ನನಗೂ ಖುಷಿ ಬರೋಂಗೆ ಮಾಡಿದ್ದೆ. ವೆರಿ ಗುಡ್, ತುಂಬ ಥ್ಯಾಂಕ್ಸ್ ಕಣ. ಅಪ್ಪಣ್ಣ ಅಂತೂ ಫುಲ್ ಖುಷಿ. ಅವಳು ಅವಳೇ ಫೋನ್ ಮಾಡ್ಬಿಟ್ಟು 100 ವರ್ಷ ಆಯ್ಸ್ಕಣ ಇವಳಿಗೆ. ಹೇಳಚ್ಚಿನ ನೀನು ಹೇಳು, ಯಾರು ಅವಳು ಮಿಟಕ್ಲಾಡಿ? ಲಾಡಿ? ಏನು ಮಾತಾಡ್ತಾ ಇದೆಯಾ ಚಿನ್ನ? ಆನಂದ್, ನಾಟಕ ಮಾಡಬೇಡ.
ಯಾರವಳು? ಜೂಲಿ ಮೈ ಡಾರ್ಲಿಂಗ್. ನೀನು ಅವಳ ಜೊತೆ ಇದೆಯಾ? ಜೂಲಿ ಜೊತೆಗೆ ಯಾರೋ ಜೂಲಿ ಜೊತೆಗಿದ್ದೀನಿ ಅನ್ಕೋ. ಇಲ್ಲ ನಾನು ಇಲ್ಲಿ ಆಫೀಸಲ್ಲಿ ಗೆಳೆಯನ ಜೊತೆಗಿದ್ದೀನಿ. ಇಲ್ಲ ಆ ಥರ ಏನಿಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು ಜೂಲಿ, ಅದು ಪಕ್ಕದ ಮನೆ ನಾಯಿ. ನನಗೂ ಅದಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದೆಯಾ? ನೋಡು, ಸುಳ್ಳೆಲ್ಲ ಬೊಗಳ್ಬೇಡ ನೀನು. ಇದೆಲ್ಲ ನಿನ್ ಸೀಕ್ರೆಟ್ ಕೋಡ್ ಅಂತ ನನಗೆ ಗೊತ್ತು. ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತು. ನಾಯಿ ಬಾಲ ಥರ ಯಾವತ್ತೂ ನೆಟ್ಗಾಗಲ್ಲ. ಮನೆಗೆ ಬಾ. ನಾನು ಮದುವೆ ಆದ ತಪ್ಪಿಗೆ ನಿನ್ನ ಇವತ್ತು ತಿತ್ತಿ ಮಾಡಾಕ್ತೀನಿ. ಬಾ ಮನೆಗೆ. ಚಿನ್ನ ಏನಾಯ್ತು? ಏನೋ ಗೆಳೆಯದು ಈ ಥರನ ಯೂ ಟರ್ನ್ ಹೊಡಿಯೋದು ಇವಳು. ಯಾಕೆ? ಯೂ ಟರ್ನ್ ಬದಲು ಅಪರ್ಣ ಅಂತ ಹೆಸರಿಡಬೇಕು, ಆ ಥರ ಚೇಂಜ್ ಆಗಿಬಿಟ್ಟಿದ್ದಾಳೆ. ಅಲ್ಲ ಕಣ ಗೆಳೆಯ, ನಾನು ಮನೆಯಿಂದ ಬರೋವಾಗ ನಗನಗ್ತ ಗೇಟ್ವರೆಗೂ ಬಂದು ಕಳಿಸ್ಕೊಟ್ಟಿದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಚೇಂಜ್ ಆದ್ಲೋ ಗೊತ್ತಾಗ್ತಾ ಇಲ್ಲ ಕಣ. ಒಂದೊಂದ್ಸತಿ ಹಾಗಾಗುತ್ತೆ ಕಣೋ. ನನಗಂತೂ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೋ. ಸೆಕೆಂಡ್ ಹನಿಮೂನ್ ಬೇರೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೆ. ನೋಡು, ನಾನು ಹನಿಮೂನಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನನ್ನ ತಿಥಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ರಜಾ ಕ್ಯಾನ್ಸಲ್ ಮಾಡಿಬಿಟ್ಟೆ. ಕ್ಯಾನ್ಸಲ್ ಏನು ಮಾಡಬೇಡ, ಅದಂಗೆ ಪೆಂಡಿಂಗಲ್ಲಿ ಇಟ್ಟಿರು. ನಮ್ಮಿಬ್ಬರ ಮಧ್ಯೆ ಯಾರೋ ಸರಿಯಾಗಿ ಕಡ್ಡಿ ಅಲ್ಲಾಡಿಸಿದ್ದಾರೆ. ಆ ಕಡ್ಡಿನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಬಂದು ರಜಾ ತಗೋತೀನಿ. ಹೋಗಪ್ಪ, ನನಗೂ ಹನಿಮೂನ್ಗೂ ಆಗಿ ಬರೋದೇ ಇಲ್ಲ ಕಣ. ಆನಂದ, ನಾನೊಂದು ಅಡ್ವೈಸ್ ಕೊಡ್ತೀನಿ ಕೇಳು. ನೀನು ಹನಿಮೂನ್ಗೆ ಹೋಗೋಕೆ ಮುಂಚೆ ದೇವಸ್ಥಾನಕ್ಕೆ ನೀನು ಮತ್ತೆ ಅಪರ್ಣ ಹೋಗ್ಬನ್ನಿ, ಹರಕೆ ಹೊತ್ಕೊಂಬನ್ನಿ. ಹನಿಮೂನ್ ಸಕ್ಸಸ್ಫುಲ್ ಆಗಾದರೆ ಬಂದು ಮುಡಿ ಕೊಡ್ತೀನಿ. ಅವಳು ಒಪ್ಕೋಬೇಕಲ್ಲ ಮುಡಿ ಕೊಡೋಕ್ಕೆ. ನಾನು ಹೇಳಿದ್ದು ನಿನ್ನ ಮುಡಿ. ನನ್ನ ಆಯ್ತು ಕೊಡೋಣ. ಏನೋ ಗೆಳೆಯೋದು, ಯಾಕೋ ನನ್ನ ಜೀವನದ ಈ ಥರನೇ ಕಾಫಿ ತರಿಸ್ಲೇನಾ? ಬೇಡ, ನನಗೆ ವಿಷ ಕುಡಿಬೇಕು ಅನ್ನಿಸ್ತಾ. ಅಷ್ಟೊಂದು ಹರ್ಟ್ ಮಾಡ್ಕೊಬೇಡ ಕಣ. ನನಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತಾ ಇದೆ ಗೆಳೆಯ. ಒಂದು 5 ನಿಮಿಷ ಹೋಗಿ ಬರ್ತೀನಿ. ಫೋನು ಬೇಡ, ನೀನು ಇಟ್ಕೊಂಡು ಯಾರು ಫೋನ್ ಬಂದರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಬಾಡಿ ಹೋದ ಬಳ್ಳಿ ಸಿಚುಯೇಷನ್ಗೆ ಮ್ಯಾಚ್. ಹೂವರಳಬಲ್ಲದೆ ಸತ್ತ ನನ್ನ ಮಗ. ನನ್ಗೋಳಿ ಕೋತಿಯಾ ಸಾಯಿ. ಅಯ್ಯೋ, ಬ್ಲಡಿ ಮಸ್ಕಿಟೋಸ್ ಶೂಟ್ ಮಾಡ್ಬಿಡೋಣ ಅನ್ಸ್ತದೆ. ಅಯ್ಯೋ, ಇದು ಸ್ಕೂಲ್ ಅಲ್ಲ, ಇದು ಸೊಳ್ಳೆ ಕ್ಯಾಂಪು. ಯಾರಪ್ಪ ಎಷ್ಟು ಹೊತ್ತಿನಲ್ಲಿ? ಮಾಮ್, ಅಯ್ಯೋ ಏನು ಮಾಡಲಿ? ಹಾಯ್ ಮಾಮ್. ಪಾರ್ಥ, ಎಲ್ಲಿದ್ಯಾ? ಮಾಮ್, ನಾನು ಇಲ್ಲೇ ಆನ್ ದಿ ವೇ ಒಂದು ಲಾಡ್ಜಲ್ಲಿ ಉಳ್ಕೊಂಡಿನಿ ಮಾಮ್. ಚೆನ್ನಾಗಿದೆಯಾ? ಅಫ್ಕೋರ್ಸ್ ಮಾಮ್, ತುಂಬ ಚೆನ್ನಾಗಿದ್ದೀನಿ ಮಾಮ್. ಟ್ರಿಪ್ ಎಲ್ಲ ಚೆನ್ನಾಗಾಗ್ತಿದೆಯಾ? ಓ, ಸೂಪರಾಗಿ ಆಗ್ತಿದೆ ಮಾಮ್. ಔಚ್! ಏನಾಯ್ತು ಪಾರ್ಥ? ಅಯ್ಯೋ, ಸೊಳ್ಳೆ ಮಾಮ್. ಏನು ಸೊಳ್ಳೆನಾ? ಮಾಮ್, ಅದು ಇಲ್ಲಿ ಸ್ವಲ್ಪ ಸೊಳ್ಳೆ ಇದೆ ಮಾಮ್. ಅಷ್ಟೊಂದು ಸೊಳ್ಳೆನಾ? ಹಾಗಿದ್ರೆ ಎಲ್ಲಿದೆಯಾ ನೀನು? ಮಾಮ್, ಆ್ಯಕ್ಚುಲಿ ನಾನು ಒಂದು ಒಳ್ಳೆ ಲಾಡ್ಜಲ್ಲಿ ಉಳ್ಕೊಂಡಿದ್ದೀನಿ ಮಾಮ್. ಬಟ್ ಐ ಡೋಂಟ್ ನೋ ವೈ ನನಗೆ ಒಳಗಡೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಹೊರಗಡೆ ಬಂದು ಮಲ್ಗೋಣ ಅಂತ ಬಂದೆ. ಹೊರಗಡೆ ಸೊಳ್ಳೆ ಕಾಟ ಇದ್ದೇ ಇರುತ್ತಲ್ಲ ಮಾಮ್. ಈಗ ನಿದ್ದೆ ಬರ್ತಾ ಇದೆಯಾ? ಅಲ್ಲ, ಒಳಗೆ ನಿದ್ದೆ ಮಾಡಿದ್ರೆ ಸೊಳ್ಳೆ ಕಚ್ಚೋದು ತಪ್ತಿತ್ತಾ? ಅಯ್ಯೋ ಮಾಮ್, ನೀನು ಹೇಳಿದ್ದು ಕರೆಕ್ಟೇ ಮಾಮ್. ನನ್ನ ತಲೆಗೆ ಫ್ಲ್ಯಾಶೇ ಆಗಲಿಲ್ಲ ನೋಡು. ಸರಿ ಮಾಮ್, ನೀನು ಹೇಳಿದಾಗೆ ನಾನು ಒಳಗಡೆನೇ ಹೋಗಿ ಮಲ್ಕೋತೀನಿ ಮಾಮ್. ಹೌದು, ನೀನು ಎಕ್ಸಾಕ್ಟಾಗಿ ಎಲ್ಲಿದೆಯಾ? ಯಾವ ಊರಲ್ಲಿದೆಯಾ? ಮಾಮ್, ಅದು ಶಿವಮೊಗ್ಗ ಮಾಮ್. ಶಿವಮೊಗ್ಗ ಹತ್ರ ಅಜ್ಜಿಯವ್ರ ಹತ್ರ ಇದ್ದೀನಿ ಮಾಮ್. ಮಾಮ್, ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾಮ್? ಫುಲ್ ಗ್ರೀನ್ರಿ ಮಾಮ್. ರಾತ್ರಿನೂ ಎಲ್ಲ ಕಡೆ ಫುಲ್ ಹಸಿರು ಕಾಣುತ್ತೆ ಮಾಮ್. ಏನು, ರಾತ್ರಿನೂ ಹಸಿರು ಕಾಣಿಸತ್ತಾ? ವಾಟ್ ಐ ಮೀನ್ ಟು ಸೇ ಇಸ್ ಮಾಮ್, ಅದು ಇಲ್ಲಿ ಎಷ್ಟು ಗ್ರೀನ್ರಿ ಇದೆ ಅಂದರೆ ರಾತ್ರಿ ನನ್ನ ಡ್ರೀಮಲ್ಲೂ ಕೂಡ ಫುಲ್ ಹಸಿರೇ ಕಾಣಿಸ್ತಾ ಇರುತ್ತೆ ಮಾಮ್.
ನೀನು ಆ್ಯಕ್ಚುಲಿ ಒನ್ ಟೈಮ್ ವಿಸಿಟ್ ಮಾಡಬೇಕು ಮಾಮ್, ತುಂಬ ಚೆನ್ನಾಗಿದೆ. ಏನು ಆಯಿತು? ಮೊಸ್ಕಿಟೋಸ್ ಮಾಮ್. ನನಗೆ ಗೊತ್ತು ಪಾರ್ಥ, ನೀನು ಎಲ್ಲಿದ್ಯಾ, ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ನೀನು ಮಾಮ್ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಓಕೆ ಮಾಮ್, ನಾನೀಗ ಒಳಗಡೆ ಶಿಫ್ಟ್ ಆಗ್ತೀನಿ. ಟೇಕ್ ಕೇರ್ ಮಾಮ್, ಐ ಲವ್ ಯು ಮಾಮ್, ಬಾಯ್. ಗುಡ್ ನೈಟ್. ಬಾ, ಬಚಾವಾಗ್ಬಿಟ್ಟೆ. ನನ್ನ ಮಗನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ರು ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಯ್ಯೋ, ಏನಪ್ಪ ಮಾಡೋದು? ಈ ಸೊಳ್ಳೆಗಳ ಇವತ್ತು ಒಂದು ರಾತ್ರಿ ನಾನು ನೆಮ್ಮದಿಯಾಗಿ ಮಲಗಾಕ್ ಬಿಟ್ಬಿಡಿ. ಐಡಿಯಾ, ಫುಲ್ ಕವರ್ ಮಾಡ್ಕೊಂಡ್ಬಿಡೋಣ. ಇಲ್ಲಾಂದ್ರೆ ಮಲಗಕ್ಕಾಗಲ್ಲ ಆಮೇಲೆ ನನಗೆ. ಒಂದಷ್ಟು ಜನ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ ಹೋಗ್ತೀನಿ, ಅವರಲ್ಲಿ ಜವಾಬ್ದಾರಿನೇ ಇಲ್ಲದೆ ಇರೋ, ನಾನೇ ತಿದ್ದಕ್ಕಾಗದೆ ಇರೋ ಅಂತ 4 ಹುಡುಗರನ್ನ ತೋರಿಸ್ತೀನಿ. ನೀನು ಅವರಲ್ಲಿ ಜವಾಬ್ದಾರಿ ಬರೋ ಹಾಗೆ ಮಾಡ್ಬೇಕು. ಇನ್ನೊಂದು ಕಂಡೀಷನ್, ಆ ಕೆಲ್ಸಗಳನ್ನ ನೀನು 2 ವಾರದಲ್ಲಿ ಮಾಡ್ಬೇಕು. ಪಾರ್ಥ ಅವರು ಅಲ್ಲಿ ಹೇಗಿದ್ದಾರೋ ಏನೋ, ಅವ್ರನ್ನ ನೋಡಬೇಕು ಅನಿಸ್ತಾ ಇದೆ, ಮಾತಾಡಬೇಕು ಅನಿಸ್ತಾ ಇದೆ. ಬಟ್ ಹೇಗೆ? ಯಾವುದಕ್ಕೂ ಒಂದ್ಸರ್ತಿ ಅಪ್ಪ ಹತ್ರನೇ ಮಾತಾಡೋದು ಬೆಸ್ಟು. ಕವಚ ಕಳೆಯಲೊಲ್ಲದು, ಬೀಳಲೊಲ್ಲದು ನಿನ್ನ ತೊರೆದು. ಏನು? ನಿಮ್ಮ ಹತ್ರ ನಾನೇನೋ ಕೇಳಬೇಕು, ಆದರೆ ನೀವು ರೇಗಬಾರ್ದು, ಕೋಪ ಮಾಡ್ಕೋಬಾರ್ದು. ಅಂದ್ರೆ ಅಂಥದ್ದೇನೋ ಒಂದು ಕೇಳಕ್ ಬಂದಿದೀಯಾ? ಕೇಳಲೇಬೇಡ. ಅಪ್ಪ ಪ್ಲೀಸ್ ಅಪ್ಪ, ಹಾಗೆ ಹೇಳಬೇಡಿ. ನಾನು ಇದನ್ನು ಕೇಳಲೇಬೇಕು. ಕೇಳಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಂಗಿದೆ. ನಾನು ಬೇಡ ಅಂದರೂ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಸರಿ, ಅದೇನು ಕೇಳು. ಅಪ್ಪ ಅದು ಒಂದ್ಸಲ ಅಪ್ಪ ಹಾಗೆ ನೋಡಬೇಡಿ ಅಪ್ಪ. ಇದೊಳ್ಳೆ ಕತೆ ಆಯ್ತಲ್ಲ. ಸರಿ, ಅದೇನು ಹೇಳು. ನೀವು ಬೈಬಾರ್ದು. ಸರಿ ಹೇಳು. ಅಪ್ಪ ಅದು ಒಂದೇ ಒಂದ್ಸಲ ಫ್ರೆಂಡ್ ಥರ ಕ್ಯಾಶುವಲ್ ಆಗಿ ಪಾರ್ಥ ಅವ್ರನ್ನ ನೋಡ್ಕೊಂಡು ಬರ್ಬೋದಾ? ಸಾರಿ ಅಪ್ಪ, ಬೈಬೇಡಿ. ನೀವು ಬೇಡ ಅಂದರೆ ಬೇಡ, ನಾನು ಜಸ್ಟ್ ಕೇಳಿದೆ ಅಷ್ಟೇ. ನಾನೆಲ್ಲಿ ಬೈದೆ ನೋಡು. ಅವನು ನನ್ನ ಚಾಲೆಂಜಲ್ಲಿ ಗೆಲ್ಲಲ್ಲ ಅನ್ನೋದು ನನಗೆ ಗ್ಯಾರಂಟಿ. ಅವನು ಗೆಲ್ಲಲ್ಲ ಅಂದಮೇಲೆ ನಿನಗೆ ಹತ್ರ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲಿಂದಲೇ ಅವನಿಂದ ದೂರ ಇರೋದನ್ನು ಅಭ್ಯಾಸ ಮಾಡ್ಕೊ. ಅಕಸ್ಮಾತ್ ಗೆದ್ರೆ ಅಪ್ಪ? ಅಲ್ಲ, ಅಕಸ್ಮಾತ್ ಗೆದ್ರೆ ಏನು ಮಾಡ್ತೀರಾ ಅಂತ ಕೇಳಿದೆ. ಅದನ್ನು ಗೆದ್ದ ಮೇಲೆ ನೋಡ್ಕೊಳ್ಳೋಣ. ನನಗೆ 100ಕ್ಕೆ 100 ಗ್ಯಾರಂಟಿ ಇದೆ ಅವನು ಗೆಲ್ಲಲ್ಲ ಅಂತ. ಬೇಕಾದರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನನಗೆ ಅವನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಅವನು ನನ್ನ ನಿರೀಕ್ಷೆನ ಸುಳ್ಳು ಮಾಡೋದಿಲ್ಲ, ಸೋಲ್ತಾನೆ. ಇಲ್ಲ ಅಪ್ಪ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರು ಗೆದ್ದೇ ಗೆಲ್ತಾರೆ. ಖಂಡಿತ ನಮ್ಮ ಪ್ರೀತಿನೂ ಗೆಲ್ಲತ್ತೆ. ನಮ್ಮ ಪ್ರೀತಿ ಎಂಥದ್ದು ಅಂತ ಆಗ ನಿಮಗೆ ಅರ್ಥ ಆಗತ್ತೆ. ನೀನ್ ಈ ಮನೆಗೆ ಬಂದಿದ್ ಸಾಲದು ಅಂತ ನೀನು ನಿಮ್ಮ ಮನೆಯವರು ನಿನ್ ತಂಗಿನ ಈ ಮನೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೇಕು ಅಂತ ಪ್ರೀ ಪ್ಲಾನ್ ಮಾಡಿದಿರಲ್ವಾ? ನಿಮ್ ಮನೆಯವರೆಲ್ಲ ಸೇರಿ ಚೆನ್ನಾಗೇ ಬಲೆ ಬೀಸಿದಿರ. ನಿಮ್ಮನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ಹಲೋ, ಯಾಕೆ ಒಂಥರ ಇದ್ದೀರಾ? ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೆ ರೀ, ನಾನು ಅವಾಗಿಂದ ಗಮನಿಸ್ತಾನೆ ಇದ್ದೀನಿ. ಸರಿಯಾಗಿ ಊಟ ಮಾಡಲಿಲ್ಲ, ಇಲ್ಲೂ ಸಪ್ಪಗಿದ್ದೀರಾ. ಏನೋ ಸೀರಿಯಸ್ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರಾ ಅನಿಸುತ್ತೆ. ಏನು ಅಂತ ಹೇಳಿ ಪರವಾಗಿಲ್ಲ.
ಏನಿಲ್ಲ, ಅದು ನಾಳೆ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ಪೋರ್ಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದೇ ಟೆನ್ಷನ್ ಆಗ್ತಿದೆ. ಈ ಟೀಚರ್ ಅನ್ನೋ ಅಕ್ಷರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿ ಚೀಟರ್ ಆಗಿರ್ಬೋದು. ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತಾ ಇದ್ದೀರಾ ನೋಡಿ. ನಾನು ಎಲ್ಲಿ ಸುಳ್ಳು ಹೇಳ್ತಿದ್ದೀನಿ? ನಾನು ಚೀಟಿಂಗು ಮಾಡ್ತಿಲ್ಲ. ನಿಮಗೆ ಯಾಕೆ ಹಾಗೆ ಅನ್ನಿಸ್ತಿದೆಯೋ? ರೀ, ನೀವು ಕೆಲಸದ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ. ಅಂದರೆ ನನಗೆ ಮೋಸ ಮಾಡಬೇಕು ಅಂತಲ್ಲ, ನನಗೆ ಯಾಕೆ ಹೇಳಬೇಕು ಅಂತ ಇರ್ಬೋದು. ಆ ಥರದ್ದೆಲ್ಲ ಏನೂ ಇಲ್ವಾ? ಇಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಟೆನ್ಷನ್. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಷ್ಟೇನಾ? ಅಷ್ಟೇ. ಎಕ್ಸಾಮ್ ಹತ್ರ ಬಂತು ಅಂತ ಟೀಚರ್ಗೆ ಟೆನ್ಷನ್ನಾ? ಹಾಂ, ಕ್ವೆಶನ್ಸ್ ಪೇಪರ್ ನಾವೇ ಸೆಟ್ ಮಾಡಬೇಕಲ್ವಾ? ಓ, ಒಂದು ಕ್ಷಣ ನನ್ನ ಸ್ಕೂಲ್ ಡೇಸ್ ಎಲ್ಲ ನನ್ನ ಕಣ್ಮುಂದೆ ಬಂದೋಯ್ತು ನೋಡಿ. ಅವಾಗೆಲ್ಲ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಟೀಚರ್ಸ್ ಎಲ್ಲ ಎಷ್ಟು ಆರಾಮಾಗಿರ್ತಾರಪ್ಪ, ನಮ್ಮ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಅನ್ಕೋತಾ ಇದ್ದೆ. ಬಟ್ ಎಕ್ಸಾಮ್ ಅಂದರೆ ಟೀಚರ್ಗೂ ಟೆನ್ಷನ್ ಆಗುತ್ತೆ ಅಂದ್ರಲ್ಲ, ಈಗ ಸ್ವಲ್ಪ ಸಮಾಧಾನ ಆಯಿತು, ಥರ ಖುಷಿ. ಗೌತಮರೇ, ನನಗೆ ಸ್ವಲ್ಪ ಟೈಮ್ ಆಗುತ್ತೆ, ನೀವು ಮಲ್ಕೊಳ್ಳಿ, ನಾನು ಇದನ್ನು ಮುಗಿಸ್ಕೊಂಡು ಮಲ್ಕೋತೀನಿ. ಸರಿ, ಜಾಸ್ತಿ ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು.